ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬೆಳ್ಳಂಬೆಳಗ್ಗೆ ಎದ್ದು ರಾಜಮಂಡ್ರಿಯಿಂದ ನೋಡಿ ಹೊರಟೆ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ನನಗೆ ಸಿಕ್ತು ಪಪ್ಪಾಯ. ಅದೊಂದು ಕವರಲ್ಲಿ ಹಾಕಿದ್ರು. ಆ ಕವರಿಗೆ 20 ರೂಪಾಯಿ. ನಾನು 20 ರೂಪಾಯಿ ತಗೊಂಡೆ. ಬೆಳ್ಳಂಬೆಳಗ್ಗೆನೆ ಪಪ್ಪಾಯ ತಿಂದೆ. ಒಳ್ಳೆ ಟೇಸ್ಟಾಗಿತ್ತು. ಹಂಗೇನೆ ನೋಡಿ, ಇಲ್ಲಿ ಭತ್ತ ಬೆಳೀತಾರೆ. ಮೊನ್ನೊಂದು ವೀಡಿಯೋದಲ್ಲಿ ಹೇಳಿದೆ ಭತ್ತ ಬೆಳೆಯೋದು ಇಲ್ಲಿ ಜಾಸ್ತಿ ಅಂತೇಳಿ. ಅದೇ ಥರ ಎಲ್ಲಿ ನೋಡಿದ್ರು ಭತ್ತನೇ. ಇವತ್ತು ಬರೀ ರೋಡಿದ್ದೇ ವೈಬ್ ನೋಡಿ. ಇಲ್ಲೊಂದು ದೇವಸ್ಥಾನ ಕಾಣ್ತು. ದೇವಸ್ಥಾನ ಅಲ್ಲ, ಅಲ್ಲೊಂದು ಸ್ಟ್ಯಾಚು ಕಾಣ್ತು. ಅದು ನಾನು ಅನ್ಸ್ಕೊಂಡೆ ಸ್ವಾಮಿ ವಿವೇಕಾನಂದರದಾಗಿರಬೇಕು ಅಂತ. ಹಾಗೆ ನಿಲ್ಲಿಸಿ ನೋಡಿದೆ, ಅಲ್ಲ, ಅದು ಬೇರೆ ಏನು, ಅದು ನನಗೆ ಗೊತ್ತಿಲ್ಲ. ಅಲ್ಲೊಂದು ದೇವಸ್ಥಾನ ಇತ್ತು ಪಕ್ಕದಲ್ಲಿ. ಹಾಗೆ ಅದನ್ನು ವ್ಯೂ ಮಾಡಿಕೊಂಡು ಮುಂದಕ್ಕೆ ನಡೆದೆ. ನೋಡಿ ಯಾವ ಥರ ಇದೆ, ವೈಬು ಸೂಪರ್ ಆಗಿದೆಯಲ್ಲ. ನಿಮಗೂ ಇಂಥ ಪ್ಲೇಸಲ್ಲಿ ಹೋದಾಗ ಹೆಂಗೆ ಅನಿಸುತ್ತೆ ಅಂತ ಒಂದು ಕಮೆಂಟ್ ಹಾಕಿ. ಈ ಥರ ಪ್ಲೇಸಲ್ಲಿ ಹೋಗ್ಬೇಕಾದ್ರೆ ಯಾವ ಥರ ವೈಬಲ್ಲಿರ್ತೀವಲ್ಲ, ಒಳ್ಳೆ ಸಖತ್ತಾಗಿ. ಹಂಗೇನೆ ಒಂದು ಸಿಟಿ ಬಂತು. ಆ ಸಿಟಿಯಲ್ಲಿ ಫ್ಲೈಓವರ್ ಮೇಲೆ ಹತ್ಕೊಂಡು ಇಳಿದ್ಬಿಟ್ಟೆ. ಇಲ್ಲಿ ನೋಡಿ, ಏನು ಬ್ಲಾಕ್ ಲೇಕೇನಿಲ್ಲ, ಅಷ್ಟು ದೊಡ್ಡ ಸಿಟಿ ಆದರೂ ಕ್ಲಿಯರಾಗಿ ಗಾಡಿ ಹೋಗ್ತಾ ಇದೆ. ಏನು ಸಮಸ್ಯೆ ಏನಿಲ್ಲ. ಅಂದರೆ ಹಂಗೆಲ್ಲ ಬ್ಲಾಕ್ ಇರುತ್ತಲ್ಲ ಕೆಲವು ಕಡೆ ಎಲ್ಲ, ಇಂಥ ದೊಡ್ಡ ಸಿಟಿಯಲ್ಲಿ. ಇಲ್ಲಿ ಆ ಥರ ಏನಿಲ್ಲ. 6 ವೇ, 6 ಪಾದೆ ಅಂತ ಹೇಳ್ತಾರೆ ಅದಕ್ಕೆ. 6 ಪಾದೆಯಲ್ಲಿ ಒಳ್ಳೆ ಮೈಲೇಜು ಕೊಡುತ್ತೆ ಹೋದರೆ. ಈ ಥರ ಒಂದೇ ಲೆವೆಲಲ್ಲಿ ಒಂದು 50-50ರಲ್ಲಿ. ಇಲ್ಲಿ ನೋಡಿ, ಇದು ಹಿಂಗಿಟ್ಟಿರೋದು ನೋಡಬೇಕು. ಯಾಕಂದರೆ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಜಾಸ್ತಿ ಇಲ್ಲಿ ಸಿಕ್ಕಿರೋದೇ ನನಗೆ ಫ್ಲೈಓವರ್ ಹತ್ತೋದು ಇಳಿಯೋದು. ಅದೇ ಥರ ಮುಂದ್ಗಡೆ ನೋಡಬೇಕಾದ್ರೆ ನೋಡಿ, ಬೆಟ್ಟ ಗುಡ್ಡ ಹೆಂಗೆ ಕಾಣುತ್ತೆ ಗೊತ್ತಾ. ಬೆಳಗ್ಗೆ ಒಂದು 10-10:30 ಒಳ್ಳೆ ವೈಬಾಗಿ ನೋಡಿ. ಬಿಸಿಲು ಇಲ್ಲ, ಆ ಕಡೆ ಮಳೆನೂ ಇಲ್ಲ, ಆ ಥರ ಇದೆ. ಇಲ್ಲೊಂದು ಗಾಡಿ ಕೆಟ್ಟೋಗಿ ನಿಂತಿತ್ತು, ಅದನ್ನು ನೋಡ್ಕೊಂಡು ಮುಂದಕ್ಕೆ ಹೋದೆ. ಇಲ್ಲಿ ನೋಡಿ, ಇಲ್ಲಿ ಒಬ್ಬರೇ ಡ್ರೈವರು ಟಯರ್ ಬಿಚ್ಚಿ, ಸ್ಟೆಪಿನ್ ತೆಗೆದು ಟಯರ್ ಬಿಚ್ಚಿ ಟಯರ್ ರೆಡಿ ಮಾಡ್ತವ್ರೆ. ಅವ್ರದ್ದೇನೋ ಪಂಚರ್ ಆಗಿರಬೇಕು, ಹಂಗಾಗಿ ಅವರು ಅದನ್ನು. ಇದೊಂದು ಅಪ್ ಥರ ಇದೆ ನೋಡಿ. ಇಲ್ಲಿ ಹೋಗೋದು ಒಂದು ಕಂಟೈನರ್ ದೊಡ್ಡ ಗಾಡಿ ಇದೆ. ಯಾವುದೋ ಗಾಡಿಗಳನ್ನು ತೊಗೊಂಡು ಹೋಗೋಂಥ ಗಾಡಿಗಳು, ಪೈಪ್ ತೊಗೊಂಡೋಗೋ ಗಾಡಿಗಳು. ಅದರಲ್ಲಿ ಆ ಬೆಟ್ಟದ ವೈಬು, ಅಲ್ಲಿ ಆ ಪ್ಲೇಸು ಯಾವ ಥರ ಇದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಂಥ ಪ್ಲೇಸಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ಎನರ್ಜಿಕ್ ಆಗಿರುತ್ತೆ. ಅಲ್ಲಿ ನೋಡಿ, ಒಂದು ಮಿಲಿಟ್ರಿ ಯಾವುದೋ ಒಂದು ಗಾಡಿ ಹೋಗ್ತಾ ಇದೆ. ಅದು ಗಾಡಿ ಮೇಲೆ ಗಾಡಿ ಹಾಕ್ಕೊಂಡು ಹೋಗ್ತಾವ್ರು ನೋಡಿ. ಅದು ಮಿಲಿಟ್ರಿ ಕ್ಯಾಂಪಿಗೆ ಹೋಗುವಂಥ ಗಾಡಿ. ಅದನ್ನು ನೋಡಿದೆ. ಅಂದರೆ ಆ ಗಾಡಿ ನೋಡೋಕ್ಕೆ ಒಂದು ನಿಮಗೂ ಖುಷಿ ಆಗುತ್ತೆ ನೋಡಿ. ಇಲ್ಲಿ ವರ್ಕಿಂಗ್, ಈ ರೋಡಲ್ಲಿ ವರ್ಕಿಂಗ್ ಅಲ್ಲ, ಇದು ಕ್ಲೀನಿಂಗ್. ಆ ಸಿಗ್ನಲ್ ಹಾಕಿರ್ತಾರಲ್ಲ, ಅಲ್ಲಿ ನಿಧಾನವಾಗಿ ಹೋಗ್ಬೇಕು. ಯಾಕಂದರೆ ಅಲ್ಲಿ ವರ್ಕ್ ಮಾಡ್ತಾಯಿರ್ತಾರೆ, ಕೆಲಸ ಮಾಡ್ತಾಯಿರ್ತಾರೆ ಕೆಲಸಗಾರರು ನೋಡಿ. ಅಲ್ಲೇನೋ ಗಿಡನೆಲ್ಲ ಕಟ್ ಮಾಡಿ ಅದನ್ನು ಸ್ಟ್ರೈಟಿಂಗ್ ಮಾಡಿ ಇದು ಮಾಡೋದು. ಆದರೂ ಹುಲ್ಲು ತೊಗೊಂಡೋಗಿ ಅಲ್ಲಿ ಎಮ್ಮೆ ಇತ್ತು, ಎಮ್ಮೆಗೆ ಹಾಕಿದ್ರು. ಅದನ್ನು ಎಮ್ಮೆ ತಿಂತಾಯಿತ್ತು. ಅದನ್ನು ನೋಡ್ಕೊಂಡು ನಾನು ಮುಂದಕ್ಕೆ ಬಂದೆ. ಮತ್ತೆ ಸಿಕ್ತು ನೋಡಿ ಫ್ಲೈಓವರು. ಈ ಫ್ಲೈಓವರಲ್ಲಿ ಹೋಗ್ಬೇಕಾದ್ರೆ ಆಕಾಶ ನೋಡಿ ಯಾವ ಥರ ಕಾಣುತ್ತೆ ನಿಮಗೆ, ಮೋಡ ಕವಿದಿರೋ ರೀತಿ. ಇಲ್ಲಿ ನೋಡಿ, ಅಯ್ಯೋ ಏನು ಮಾಡ್ದೆ ಗೊತ್ತಾ, ಮಳೆಗಾಲದಲ್ಲಿ ಗಾಡಿ ಸೈಡ್ ಹೋಗಿದ್ದಾನೆ. ಅಲ್ಲಿ ಗಾಡಿ ಬರ್ತಾ ಇಲ್ಲ, ಆಕ್ಸಿಡೆಂಟ್ ಏನಲ್ಲ, ಗಾಡಿಯಲ್ಲಿ ಜಾಮ್ ಆಗಿರೋದು, ಸ್ಕ್ರೈನ್ ಬಂದು ಎತ್ತೋದು. ಇನ್ನೊಂದೇನು ಗೊತ್ತಾ, ನನ್ನ ವೀಡಿಯೋ ನೋಡ್ತೀರಾ ನೀವೆಲ್ಲ, ನಿಮ್ಗೆ ಖುಷಿ ಆದರೆ ಒಂದು ಕಮೆಂಟ್ ಹಾಕಿ, ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ. ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾಯಿದ್ದೀರಾ. ಕಳೆದ ವೀಡಿಯೋದಲ್ಲಿ ಒಂದು ಕಮೆಂಟ್ ನೋಡಿದೆ, ಖುಷಿ ಆಯಿತು ತುಂಬ. ಹಾಕಿದವ್ರಿಗೂ ಥ್ಯಾಂಕ್ಸ್. ಯಾಕಂದರೆ ನನ್ನ ವೀಡಿಯೋ ನೋಡಿಬಿಟ್ಟು ನೀವು ಆ ಥರ ಕಮೆಂಟ್ ಹಾಕ್ಬೇಕಾದ್ರೆ ನನಗೂ ಒಂದು ಎನರ್ಜಿಟಿಕ್ ಸಿಗುತ್ತೆ ನೋಡಿ. ಯಾವ ಥರ ಇದೆಯಲ್ಲ, ಇಂಥ ಪ್ಲೇಸಲ್ಲಿ ಹೋಗೋದು ನನಗೊಂದು ಖುಷಿ. ನಿಮಗೆ ನೋಡೋರಿಗೆ ನಿಮಗೂ ಖುಷಿ ಇರುತ್ತೆ ಅಂತ ಭಾವಿಸ್ತೀನಿ. ಯಾಕಂದರೆ ಆ ಥರ ಇದೆ ವೈಬಲ್ಲಿ. ಅಲ್ಲಿ ನಾವು ಲಾರಿಯಲ್ಲಿ ಹೋಗ್ಬೇಕಾದ್ರೆ ಇಂಥ ಪ್ಲೇಸ್ ಸಿಗುವಾಗ ಒಂದು ಏನು ಹೇಳೋದು, ಮುಂದೆ ಸಾಗಲಿ ಅಂತ, ಪಯಣ ಮುಂದೆ ಸಾಗಲಿ ಪಯಣ ಅಂತ ಹೇಳ್ಕೊಂಡು ಹಂಗೇನೋ ಹೋಗೋದು. ಗೊತ್ತಾಗೋದಿಲ್ಲ, ಎಷ್ಟೇ ಹೋದ್ರೂ ಗೊತ್ತಾಗಲ್ಲ. ಅಂದರೆ ಅಷ್ಟು ವೈಬಾಗಿರುತ್ತೆ, ನೋಡೋಕೆ ಒಂದು ಖುಷಿಯಾಗಿರುತ್ತೆ. ಆ ವೈಬ್ಗಳನ್ನ ನೋಡಿಕೊಂಡು ನಾನು ಹಾಡು ಹಾಡ್ಕೊಂಡು ಪಯಣ ಮುಂದಕ್ಕೆ ಸಾಗಲಿ ಅಂತ. ನಾನು ಒಬ್ಬನೇ ಅಲ್ಲ, ನನ್ನ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ. ಅದೇನೆಂದರೆ ನಮ್ಮ ಪಾರ್ಟಿಗೆ ಕೊಡಬೇಕಾದ ಪಾರ್ಸಲು ಅವ್ರು ಕೊಟ್ಟಿರೋದಲ್ಲಿಂದ ಅದನ್ನು ಫ್ರಂಟಲ್ಲಿ ಇಟ್ಟಿದ್ದೆ. ಅದು ನನಗೊಂದು ಜೊತೆಗಾರ. ಯಾಕಂದರೆ ನಾನು ಒಬ್ಬನೇ ಅಲ್ಲ, ಅದಕ್ಕೆ ಅದನ್ನು ಇಟ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಮತ್ತು ನೋಡಿ, ಇದು ನೋಡಿ, ಈ ಪ್ಲೇಸ್ ನಿಮ್ಗೆ ಹೆಂಗೆ ಕಾಣಿಸ್ತೆ ಅಂತ ನೀವೇ ಹೇಳಿ. ಆ ಬೆಟ್ಟ ಗುಡ್ಡದ ಮಧ್ಯ ಆ ಆಕಾಶದೊಂದು ಮೋಡ ಕವಿದಿರೋ ರೀತಿ,
ಎಲ್ಲ ನೋಡಬೇಕಾದ್ರೆ ಸಖತ್ತಾಗಿಲ್ವಾ? ನಿಮಗೂ ಅನಿಸಿದ್ರೆ ನೋಡಿ ಯಾವ ಥರ ಇದೆ ಅಂತ ನೀವು ನನಗೊಂದು ತಿಳಿಸಿ ಆಯಿತಾ? ಯಾಕಂದರೆ ನನ್ನ ಭಾವನೆಗೂ ನಿಮ್ಮ ಭಾವನೆಗೂ ವ್ಯತ್ಯಾಸ ಇರುತ್ತೆ. ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ನನಗಂತೂ ಹೇಳೋಕ್ಕಾಗಲ್ಲ, ವರ್ಣನೆ ಮಾಡೋಕ್ಕಾಗಲ್ಲ, ಆ ಥರ ಇದೆ. ಹಂಗೇ ಮುಂದಕ್ಕೆ ಬಂದೆ, ಹೊಟ್ಟೆ ಹರಿಸ್ತಾಯಿತ್ತು, ಡಾಬಾದ ಸೈಡ್ ಹಾಕ್ದೆ. ಅಲ್ಲೊಂದು ಟಿ ಎನ್ ಗಾಡಿ ಅವ್ರು ಫುಡ್ ಮಾಡ್ತಾಯಿದ್ರು. ಇಲ್ಲಿ ಡಾಬಾ ನೋಡಿ, ಆ ಡಾಬಾದ ಹತ್ರ ಒಂದು ರೌಂಡ್ ಹೊಡೆದಾಗ ಹೆಂಗೆ ಕಾಣುತ್ತೆ ನೋಡಿ ಪ್ಲೇಸು. ಅಲ್ಲಿ ಹೋದೆ, ಡಾಬಾ ಹೋದೆ ಅಲ್ಲಿ ಒಳಗಡೆ ಡಾಬಾ ಇದೆ. ಆ ಡಾಬಾಕ್ಕೆ ಹೋದೆ, ರೊಟ್ಟಿ, ತಂದೂರು ರೊಟ್ಟಿ ನೋಡಿ, ತಂದೂರು ರೊಟ್ಟಿ ಆರ್ಡ್ರ್ ಮಾಡಿದೆ. ಅಲ್ಲಿ ಹೋದಾಗ ಈರುಳ್ಳಿ ಮತ್ತು ಲಿಂಬೆ ಕೊಡ್ತಾರೆ. ತಂದೂರು ರೊಟ್ಟಿ ಆರ್ಡ್ರ್ ಮಾಡಿದೆ. ತಂದೂರು ರೊಟ್ಟಿ ಜೊತೆ ಮಟನ್ನು, ಅದು ಕಾಂಬಿನೇಷನ್ ಒಳ್ಳೆಯದಾಗಿರುತ್ತೆ. ಅಲ್ಲಿಂದ ತಿಂದ್ಕೊಂಡು ಹಾಯಾಗಿ ಹೊರಟೆ ನೋಡಿ. ಇದು ಒಂದು ರೂಟು. ಆ ಕಡೆ ಈ ಕಡೆ ಹಚ್ಚ ಹಸಿರು, ಮಧ್ಯದಲ್ಲಿ ಕಾಂಕ್ರೀಟ್ ರೂಟು, ಅದ್ರ ಮೇಲೆ ಆಕಾಶದಲ್ಲಿ ಕಾಣ್ತಿರೋ ಮೋಡಗಳು, ಅದನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ ತುಂಬ ಖುಷಿಯಾಗುತ್ತೆ. ಅಷ್ಟರಲ್ಲಿ ಯಾವುದೋ ಒಂದು ಮಿನಿಸ್ಟ್ರು ಹೋದರು, ಕೊಯೋ ಅಂತ ಹೊರ್ನ ಹಾಕ್ಕೊಂಡು. ನಾನು ಮಧ್ಯ ರೋಟಲ್ಲಿದ್ದೆ, ಅವರು ಅಕ್ಕಪಕ್ಕದಿಂದ ಪಾಸಾದರು. ಅವರು ಪಾಸಾದರು. ಆದರೂ ಈ ನೇಚರ್ ಮಾತ್ರ ಕಂಟಿನ್ಯೂಸ್ ಆಗಿ ಸಿಕ್ತು ನನಗೆ. ಒಂದು 80-90 ಕಿಲೋಮೀಟ್ರ್ ಇದೇ ಥರ ಫ್ಲೈಓವರ್ ಹತ್ತೋದು ಎಳೆಯೋದು. ನಾನು ಇವತ್ತು ಹೋಗ್ತಾ ಇರೋದು, ಮೊನ್ನೆ ಮಂಗಳೂರಿಂದ ಲೋಡ್ ಮಾಡಿದ್ದೆ, ಇವತ್ತು ಅಲ್ಲಿ ಮುಟ್ತೀನಿ ಅನ್ಲೋಡ್ ಪಾಯಿಂಟಿಗೆ. ಅಷ್ಟರಲ್ಲಿ ಇದೊಂದು ಟಿ ಎನ್ ಗಾಡಿ ನೋಡಿ, ಅಲ್ಲಿ ಆರ್ ಟಿ ಒದವನು ಕೈ ಹಾಕ್ತಾ ಇವನು ಹೊಡ್ಕೊಂಡು ಬಂದ. ಅವ್ರಿಗೊಂದು ಲೈಕ್ ಕೊಟ್ಟೆ, ಸೀದಾ ಬಂದೆ. ಯಾಕಂದರೆ ಸುಮ್ಮನೆ ಓವರ್ಲೋಡ್ ಏನಿರಲ್ಲ, ಆರಾಮಾಗಿ ಹೋಗೋಕ್ಕೂ ಬಿಡಲ್ಲ, ಅವ್ರು ಅಡ್ಡ ಬರ್ತಾರೆ. ನಿಲ್ಲಿಸಿದರೆ ಅವರಿಗೆ ಅಮೌಂಟ್ ಕೊಡಲೇಬೇಕು. ಅಂತಿಂತೂ ನನಗೆ ಈ ಟ್ರಿಪ್ಪಲ್ಲಿ ಯಾವುದೇ ಒಂದು ಪೊಲೀಸ್ ಖರ್ಚು ಸಿಕ್ಕಿಲ್ಲ, ಒಂದೇ ಒಂದು ರೂಪಾಯಿ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ. ಅಂದರೆ ಈ ಟ್ರಿಪ್ಪಲ್ಲಿ ಕೆಲವೊಂದು ಸಲ ಈ ಲೈನಿಗೆ ಬಂದರೆ 300, 400, 500 ಈ ಥರ ಹೋಗುತ್ತೆ. ಈ ಟೋಲ್ ಗೇಟಲ್ಲಿ ನೋಡಿ, ಟೋಲ್ ಗೇಟಲ್ಲಿ ಒಂದು ತೊಂದರೆ ನೋಡಿ. ಆ ಕಡೆ ನಾನು ತೋರಿಸ್ತೀನಿ ನಿಮಗೆ ನೋಡಿ. ಅಲ್ಲೊಬ್ಬ ಒಂದು ಗಾಡಿಗೆ ಅಡ್ಡ ಹೋಗ್ತಾನೆ, ಸುಮ್ಮನೆ ಇಲ್ಲದೆ ಓವರ್ಲೋಡ್ ಇದ್ದರೆ ಆರ್ ಟಿ ಪ್ರಾಬ್ಲಮ್ ಇರಬೇಕು, ಆರ್ ಟಿ ಹಿಡಿಬೇಕು. ಅದು ಬಿಟ್ಟು ಇವ್ರು ಇಳಿಸೋದು ನೋಡಿ. ಇವಾಗ ನಾನು ಬಂದಿರೋದು ವಿಶಾಖಪಟ್ಟಣದಿಂದ ನನಗೆ ಲೆಫ್ಟಿಗೆ ತೊಗೊಂಡು 80-90 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲೊಂದು ಟೀ ಅಂಗಡಿ ಸಿಕ್ತು. ಆ ಟೀ ಅಂಗಡಿ ಒಳಗಡೆ ಹೋದೆ, ಟೀ ಕುಡಿದೆ. ಅಲ್ಲೊಂದು ಬೇಕ್ರಿ ಅದೆಲ್ಲ ನೋಡಿದೆ ನೋಡಿ, ಯಾವ ಥರ ಸೆಟಪ್ ಮಾಡಿದ್ದಾರೆ. ಅದೇ ಥರ ನೋಡಿ, ಫ್ರೆಶ್ ಆವಾಗಲೇ ಕೊಡೋದು, ಅಲ್ಲೇ ಕೊಡೋದು ತಿನ್ನೋಕ್ಕೆ, ಟೀಗೆ ತಿನ್ನೋಕ್ಕೆ ಇವರು ಸ್ವೀಟ್ ಕೊಡ್ತಾರೆ. ಅದು ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ತನಕ ನಾನು ಬಂದಿರೋ ರೋಡು ಹೆಂಗಿತ್ತು, ಆಕಾಶ ಮೋಡ ಕವಿದಿರೋ ರೋಡು, ಅದೆಲ್ಲ ನೋಡಿ ನೀವು ಖುಷಿಯಾಗಿರಬೇಕು. ಇವಾಗ ನಾನು ಹೋಗ್ತಾ ಇದ್ದೀನಿ, ಯಾವ ಥರ ರೋಡು ನೋಡಿ, ಎದ್ದೋ ಬಿದ್ದೋ ಅಂತ. 1540 ಕಿಲೋಮೀಟ್ರ್ ಬಂದು ನನಗೆ ಸುಸ್ತಾಗಿಲ್ಲ. ಇದರಲ್ಲಿ ಬರೀ 40 ಕಿಲೋಮೀಟ್ರ್ ಬಂದಾಗ ಯಪ್ಪ ಎಮ್ಮು ಅಂತಾಯಿತು, ಸೊಂಟೆಲ್ಲ ಹಿಡ್ದಂಗೆ ಆಯಿತು. ಆದರೂ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಾಗತ್ತೆ. ಹಂಗಾಗಿ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಅನ್ಲೋಡ್ ಪಾಯಿಂಟಿಗೆ ಮುಟ್ಟೋಕ್ಕೆ 30 ಕಿಲೋಮೀಟ್ರ್ ಬಾಕಿ. ಅಂತಿಂತೂ ನಾನು ಅನ್ಲೋಡ್ ಪಾಯಿಂಟ್ ಮುಟ್ಟೇ ಬಿಟ್ಟೆ ನೋಡಿ. ಅನ್ಲೋಡಿಗೆ ಇಟ್ಟೆ. ನ್ಯೂ ಮಹಾದೇವ್ ಎಂಟರ್ಪ್ರೈಸಸ್ ಅಂತೇಳಿ ಅವ್ರ ಅಂಗಡಿ ಹೆಸರು. ಪ್ಲೈವುಡು, ಫರ್ನಿಚರು ಈ ಥರದ್ದು. ನಾನು ತಗೊಂಡು ಬಂದಿರೋದು, ನಾನು ಯಾವುದೋ ಇದಕ್ಕೆ ತೊಗೊಂಡು ಬಂದಿದ್ದೆ ಅಂತ ನೆನೆಸ್ಕೊಂಡೆ. ಅಂದರೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ರ್ ಅವ್ರಿಗೇನೋ ಕೊಡೋಕ್ಕೆ ಅಂತ. ನೋಡಬೇಕಾದ್ರೆ ಇಲ್ಲ, ಅವ್ರ ಅಂಗಡಿ ಗೋಡನಿಗೆ ಇಳಿಸ್ತಾರೆ ನೋಡಿ. ಇಲ್ಲಿ ಗೋಡನ್ನು ಅವರೇ ಇಳಿಸೋದು. ನೈಟಲ್ಲಿ ಅನ್ಲೋಡ್ ಮಾಡ್ತಾರೆ. ಇಲ್ಲಿಂದ ನೇರವಾಗಿ ನಾನು ಆಫೀಸಿಗೆ ಹೋಗ್ಬೇಕು. ಇಲ್ಲಿಂದ 100 ಕಿಲೋಮೀಟ್ರ್ ಅದೇ ಹೊಂಡ ರೋಡಲ್ಲಿ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ನಾಳೆ ಯಾವ್ದು ಲೋಡ್ ಸಿಗುತ್ತೆ ಅಂತ ನೋಡೋಣ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೇ ಶೇರ್ ಮಾಡಿ. ಟಾಟಾ ಬಾಯ್.